ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಉಳ್ಳಂಥ ಒಂದು ಪವಿತ್ರವಾದಂಥ ಭಕ್ತಿಪೂರ್ವಕವಾದಂಥ ಇತಿಹಾಸವುಳ್ಳಂಥ ಇತಿಹಾಸದ ಪುಟದಲ್ಲಿ ಬರೆಯುವಂಥ ಬಹುದೊಡ್ಡ ಒಂದು ಕಾರ್ಯಕ್ರಮ ರಾಮನ ಹೆಸರಿನಲ್ಲಿ ರಾಮೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಇಡೀ ಕ್ಷೇತ್ರ ವ್ಯಾಪ್ತಿನಲ್ಲಿ ಭಾಳ ವಿಜೃಂಭಣೆಯಿಂದ ಭಾಳ ಭಕ್ತಿಯಿಂದ ನಾವೆಲ್ಲರೂ ಕೂಡ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೇವೆ. ಇದು ಕೇವಲ ಧಾರ್ಮಿಕ ಆಚರಣೆ ಅಲ್ಲದೇ ಇದರ ಪ್ರಯುಕ್ತ ಅನೇಕ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳನ್ನು ನಾವು ಶಾಲಾ ಮಕ್ಕಳಿಗೆ, ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ನಮ್ಮ ಎಲ್ಲ ತಾಯಂದಿರಿಗೆ ರಂಗೋಲಿ ಮುಖಾಂತರವಾಗಿ ಅವರಲ್ಲಿರುವಂಥ ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ, ಇನ್ನು ಅನೇಕ ಮಕ್ಕಳಲ್ಲಿರುವಂಥ ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ ಮತ್ತು ಚೆನ್ನಾಗಿ ವ್ಯಾಸಂಗ ಮಾಡ್ತಿರುವಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂಥದ್ದು ಮತ್ತು ಇದೇ ಕ್ಷೇತ್ರದಲ್ಲಿ ಅನೇಕ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಗಣ್ಯರಿಗೆ ಸನ್ಮಾನ ಮಾಡುವಂಥದ್ದು, ಇನ್ನು ಅನೇಕ ವಿಧವಾದಂಥ ಇಲಾಖೆಗಳಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದಂಥ ರೈತಾಪಿ ವರ್ಗದವರಿಗೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆ ಮತ್ತು ಹೈನುಗಾರಿಕೆ ಮತ್ತು ಸಮಾಜ ಸೇವಕ್ಕೆ ಚೆನ್ನಾಗಿ ಸಮಾಜ ಸೇವಕರಾಗಿ ಕೆಲಸ ಮಾಡಿದಂಥವ್ರಿಗೆ ಗುರುತಿಸಿ ಇಂಥ ಹಲವಾರು ರೀತಿಯಾದಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ರಾಮೋತ್ಸವದ ಮುಖಾಂತರವಾಗಿ ನಾವು ಭಾಳ ದೊಡ್ಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಸಾಕಷ್ಟು ಜನರು ಇದಕ್ಕೆ ನೋಂದಣಿ ಕೂಡ ಮಾಡಿಸ್ಕೊಂಡಿದ್ದಾರೆ. ಇದರ ಪ್ರಯುಕ್ತ ಇನ್ನೂ ನಾವು ಚಿತ್ರ ಬಿಡಿಸುವ ಮಕ್ಕಳಿಗೂ ಕೂಡ ಅವರಲ್ಲಿರುವಂಥ ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ ಅದು ಕೂಡ ನಾವು ಮಾಡಿದ್ದೇವೆ. ಇದೊಂದು ವಿಶೇಷವಾದಂಥ ಇನ್ನೂ ಹೆಚ್ಚಿನ ವಿಶೇಷವಾದಂಥ ಕಾರ್ಯಕ್ರಮ ಏನು ಈ ಒಂದು ಪ್ರಯುಕ್ತ ಅಂತ ಹೇಳಿದ್ರೆ, ಈ ರಾಮೋತ್ಸವದಲ್ಲಿ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಊರಿನ ಪ್ರತಿ ಹಳ್ಳಿನಲ್ಲಿರುವಂಥ ದೇವತೆಗಳಿಗೆ ನಮ್ಮ ರಾಮನಗರದಲ್ಲಿ ಒಂದು ವಿಶೇಷವಾದಂಥ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿ ಎಲ್ಲ ದೇವತೆಗಳನ್ನು ಒಂದು ಜಾಗದಲ್ಲಿ ಒಗ್ಗೂಡಿಸಿ ಇಡೀ ನಮ್ಮ ರಾಮನಗರದಲ್ಲಿ ಒಂದು ಮೆರವಣಿಗೆ ಮುಖಾಂತರವಾಗಿ ಒಂದು ಗೌರವ ಕೊಡುವಂಥ ಒಂದು ಮೆರುಗು ತರುವಂಥ ಕೆಲಸ ಕೂಡ ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀವಿ. ಇದರಲ್ಲಿ ಸುಮಾರು 450 ದೇವರುಗಳು ಈಗಾಗಲೇ ನೋಂದಣಿ ಮಾಡಿದ್ದಾರೆ. ಯಾವ್ಯಾವ ದೇವರುಗಳು ಉತ್ಸವಕ್ಕೆ ಬರೋಕ್ಕಾಗಲ್ಲೋ ಅಂಥವ್ರಿಗೆ ಅಲ್ಲೇ ಅರ್ಚನೆ ಮಾಡುವಂಥ ವ್ಯವಸ್ಥೆ ಕೂಡ ನಾವು ನಮ್ಮ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು, ಇದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಇದು ಯಾವುದೇ ಧರ್ಮಕ್ಕಾಗಲಿ ಅಥವಾ ಯಾವುದೇ ಒಂದು ರಾಜಕೀಯದ ಪಕ್ಷಕ್ಕೆ ಸೀಮಿತವಾದಂಥ ಕಾರ್ಯಕ್ರಮ ಅಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಒಗ್ಗೂಡಿ ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಈಗಾಗಲೇ ರಂಗೋಲಿ ಸ್ಪರ್ಧೆಯಲ್ಲೂ ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸುಮಾರು 48,000 ನಮ್ಮ ಎಲ್ಲ ತಾಯಂದಿರುಗಳು ಹಳ್ಳಿ ಮಟ್ಟದಲ್ಲಿ ರಂಗೋಲಿಯನ್ನು ಬಿಟ್ಟಿದ್ದಾರೆ. ಯಾರ್ಯಾರು ಈ ರಂಗೋಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂಥವ್ರಿಗೆಲ್ರಿಗೂ ಕೂಡ ರಾಮನ ಹೆಸರಲ್ಲಿ ಅವ್ರಿಗೆಲ್ಲರೂ ಕೂಡ ಗಿಫ್ಟನ್ನು ಕೊಟ್ಟಿದ್ದೀವಿ. ಈಗ ನಾವು ನಾವು ಇಲ್ಲಿ 15ನೇ ತಾರೀಕು ನಾಳೆ ರಾಮ ತಾರಕ ಯಜ್ಞ ಅಂಥೇಳಿ ಈ ಕಾರ್ಯಕ್ರಮವನ್ನು ಒಂದು ಹೋಮ ಮಾಡುವ ಮುಖಾಂತರವಾಗಿ, ಒಂದು ಪೂಜೆ ಮುಖಾಂತರವಾಗಿ ನಾವು ಪ್ರಾರಂಭಕ್ಕೆ ಚಾಲನೆಯನ್ನು 4 ದಿವಸ ಬನ್ನಿ ಮಂಟಪ ನಮ್ಮ ರಾಮದೇವರ ಆರ್ಚ್ ಇದೆಯಲ್ಲ, ಅದು ನಮ್ಮ ಆಂಜನೇಯ ಸ್ವಾಮಿ ಆರ್ಚ್ ಹತ್ರ, ಅಲ್ಲಿ ನಾವೆಲ್ಲರೂ ಕೂಡ ಇದನ್ನು ಒಂದು ಪೂಜಾ ರೀತಿಯಲ್ಲಿ ಒಂದು ಹೋಮವನ್ನು ಮಾಡಿಸ್ತಾ ಇದ್ದೀವಿ. ಇದರಲ್ಲಿ ಸುಮಾರು 200 ಜನ ಅರ್ಚಕರು, ಪಂಡಿತರು ಕೂಡ ಇದಕ್ಕೆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಪ್ರಾರ್ಥನೆ ಮುಖಾಂತರವಾಗಿ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಸೊ ಅದು 15ನೇ ತಾರೀಕು, ಅದಾದ ನಂತರ 16ನೇ ತಾರೀಕು ಇದೇ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಚನಾನಂದ ಸ್ವಾಮೀಜಿಯವರು ಬೆಳಗಿನ ಜಾವ 5:15 ಗಂಟೆಯಿಂದ ಯೋಗಾಸನವನ್ನು ಹೇಳ್ಕೊಡ್ತಾರೆ. ಇಲ್ಲಿ ಯೋಗಾಸನ ಹೇಳುವಂಥ ಸಂದರ್ಭದಲ್ಲಿ ಅವರು ಕೂಡ ಪ್ರಾರ್ಥನೆ ಮುಖಾಂತರವಾಗಿ ಅವ್ರದ್ದೇ ಆದಂಥ ಒಂದು 10 ಜನದ ಸಮಿತಿ ಬಂದು ಒಂದು ವಾದ್ಯಗೋಷ್ಠಿ ಮಾಡಿಸಿ ಒಂದು ಪೂಜಾ ವ್ಯವಸ್ಥೆಯನ್ನು ಮಾಡಿ ರಾಮನ ಫೋಟೋ ಇಟ್ಟು ಅದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ಸಂಸ್ಕೃತಿ ಪ್ರಕಾರ ಎಲ್ಲ ಮಾಡಿ ಒಂದು ಯೋಗಾಸನ ಹೇಳ್ಕೊಡುವಂಥದ್ದು. ಈಗಾಗಲೇ 4,000 ಜನ ಯೋಗಾಸನಕ್ಕೆ ನೋಂದಣಿ ಮಾಡ್ಕೊಂಡು ಇನ್ನೂ ನೋಂದಣಿ ನಡೀತಾ ಇದೆ. ಬಂದಂಥ ಎಲ್ಲ ಯೋಗಾಸನಕ್ಕೆ ಬಂದಂಥ ಎಲ್ರಿಗೂ ಕೂಡ
ತಾಯಂದಿರಾಗ್ಬೋದು ಅಥವಾ ಬೇರೆ ಗಂಡಸರಾಗಿರ್ಬೋದು, ಅವರೆಲ್ರಿಗೂ ಕೂಡ ಬಂದಂಥವ್ರಿಗೆ ನಾವು ಹೊಸ ಮ್ಯಾಟ್, ಯೋಗಾಸನದ ಒಂದು ಮ್ಯಾಟನ್ನು ಅವ್ರಿಗೆ ಫ್ರೀಯಾಗಿ ಗಿಫ್ಟಾಗಿ ಕೊಡುವಂಥದ್ದು, ಒಂದು ಟೀ ಶರ್ಟ್ ಕೊಡುವಂಥದ್ದು, ಒಂದು ರಾಮನ ಹೆಸರಲ್ಲಿ ಒಂದು ಗಿಫ್ಟನ್ನು ಕೊಡುವಂಥದ್ದು, ಒಂದು ಟೀ ಶರ್ಟು, ಒಂದು ಗಿಫ್ಟು ಮ್ಯಾಟ್ ಗಿಫ್ಟು ಮತ್ತು ಒಂದು ರಾಮನ ಹೆಸರಲ್ಲಿ ಇನ್ನೊಂದು ಒಂದು ನಮ್ಮ ಒಂದು ಅವ್ರಿಗೆ ಒಂದು ಗಿಫ್ಟನ್ನು ಕೊಡುವಂಥದ್ದು. ಟೀ ಶರ್ಟು ಗಿಫ್ಟು, ಇನ್ನೊಂದು ಗಿಫ್ಟು ಮತ್ತು ಮ್ಯಾಟು ಗಿಫ್ಟ್, ಇನ್ನು ಮೂರು ಕೂಡ ಅವ್ರಿಗೆ ಯಾರು ನೋಂದಣಿ ಮಾಡ್ಕೊಂಡು ಬರ್ತಾರೆ. ಈಗಾಗಲೇ ಶಾಲಾ ಕಾಲೇಜ್ಗೆಲ್ಲ ತಿಳಿಸಿದ್ದೀವಿ. ಇಡೀ ಕ್ಷೇತ್ರ ವ್ಯಾಪ್ತಿನಲ್ಲಿ ಎಲ್ರಿಗೂ ಕೂಡ ಈ ಪ್ರಚಾರನ ಕೊಟ್ಟಿದ್ದೀವಿ. ಸುಮಾರು 4,000-5,000 ಜನರು ಇದಕ್ಕೆ ಭಾಗವಹಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ಇದಾದ ಜೊತೆಯಲ್ಲೇ ಇದೇ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ಥಳದಲ್ಲಿ ಚಿತ್ರ ಬಿಡಿಸುವಂಥ ಕಾರ್ಯಕ್ರಮ ಇದೆ. ಸುಮಾರು 5,000 ಮಕ್ಕಳು ಈಗಾಗಲೇ ನೋಂದಣಿ ಮಾಡಿದ್ದಾರೆ. ಬಂದಂಥ ಎಲ್ಲ ಮಕ್ಕಳಿಗೂ ಕೂಡ ನಾವು ನಮ್ಮದೇ ಇದರಿಂದ ವ್ಯವಸ್ಥೆ, ನಮ್ಮ ರಾಮೋತ್ಸವದ ವತಿಯಿಂದನೇ ಅವರಿಗೆ ಡ್ರಾಯಿಂಗ್ ಶೀಟ್ ಕೊಡ್ತಾ ಇದ್ದೀವಿ. ಯಾರೆಲ್ಲ ಭಾಗವಹಿಸ್ತಾರೆ ಮಕ್ಕಳು, ಅವ್ರಿಗೆಲ್ರಿಗೂ ಕೂಡ ರಾಮನ ಹೆಸರಲ್ಲಿ ಅವ್ರಿಗೆ ಮಕ್ಕಳಿಗೆ ಒಳ್ಳೆ ಗಿಫ್ಟನ್ನು ಕೊಡುವಂಥ ವ್ಯವಸ್ಥೆ, ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜ್ಞಾನಕ್ಕೆ, ಶಕ್ತಿಗೆ ಕೊಡುವಂಥ ಒಂದು ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಲ್ಲ ಮಕ್ಕಳಿಗೂ ಕೂಡ ನಾವು ಗಿಫ್ಟನ್ನು ಪಾರ್ಟಿಸಿಪೇಟ್ ಮಾಡಿದಂಥ ಭಾಗವಹಿಸಿದ ಮಕ್ಕಳಿಗೆ ಗಿಫ್ಟ್ ಕೊಡ್ತೀವಿ. ಮತ್ತು ಗೆದ್ದಂಥ ಮಕ್ಕಳಿಗೆ ಪ್ರೈಸು ಕೂಡ ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ಇದರ ಜೊತೆಯಾಗಿ ಯೋಗಾಸನ ಮತ್ತು ಸ್ಥಳದಲ್ಲಿ ಚಿತ್ರ ಬಿಡಿಸುವಂಥ ಈ ಎರಡರ ಮಧ್ಯೆ 8ರಿಂದ 10 ಗಂಟೆವರೆಗೆ ಇಡೀ ಟೌನ್ ವ್ಯಾಪ್ತಿನಲ್ಲಿ ನಾವು ರಂಗೋಲಿ ಸ್ಪರ್ಧೆ ಏರ್ಪಾಡು ಮಾಡಿಲ್ಲ ಇದುವರೆಗೂ ಕೂಡ. ಆ ಸಮಯದಲ್ಲಿ 8 ಗಂಟೆಯಿಂದ 10 ಗಂಟೆವರೆಗೆ ಇಡೀ ಟೌನ್ ವ್ಯಾಪ್ತಿನಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಕೂಡ ರಂಗೋಲಿ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಾವು ಅವರವರ ಮನೆ ಹತ್ರ ಬಿಡೋಕ್ಕೆ ಹೋಗ್ಬೇಡಿ, ಜಡ್ಜಸ್ ಬರಬೇಕು, ಅದನ್ನು ನೋಡಬೇಕು, ಅದಕ್ಕೆ ಪೊಲೀಸ್ ಎಲ್ಲರೂ ಕೂಡ ವ್ಯವಸ್ಥೆ ಮಾಡಬೇಕು. ಯಾವುದೇ ರೀತಿಯಾದಂಥ ಒಂದು ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದೊಂದು ಸ್ಥಳವನ್ನು ನಿಗದಿ ಮಾಡಿ ಅವರೇನೆ ಎಲ್ಲ ನಮ್ಮ ಮುಖಂಡರುಗಳು ಹಳ್ಳಿನಲ್ಲಿ ಯಾವ ರೀತಿ ಮಾಡೋದು ಅದೇ ರೀತಿ ಇಲ್ಲೂ ಕೂಡ ಒಂದು ಪೂಜಾ ವ್ಯವಸ್ಥೆ ಮಾಡಿ ಅಲ್ಲಿ ರಂಗೋಲಿ ಬಿಡಿಸೋಂಥ 1 ರೋಡು 2 ರೋಡು ಎಲ್ಲಿ ವ್ಯವಸ್ಥೆ ಚೆನ್ನಾಗಿರ್ತದೆ ಅಲ್ಲಿ ರಂಗೋಲಿ ಬಿಡುವಂಥ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಈಗಾಗಲೇ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು, ನಮ್ಮ ತಾಯಂದಿರಿಗೆ ಎಲ್ರಿಗೂ ಕೂಡ ಪಾಂಪ್ಲೆಟ್ ಮುಖಾಂತರವಾಗಿ ಪ್ರತಿ ಮನೆಗೂ ಕೂಡ ವಿಚಾರವನ್ನು ಮುಟ್ಟಿಸಿದ್ದಾರೆ. ಅವರು ಕೂಡ ಸಾಕಷ್ಟು 15,000 ಈಗಾಗಲೇ ನೋಂದಾವಣಿ ಆಗಿದೆ, ಇನ್ನೂ ನೋಂದಾವಣಿ ಕೂಡ ನಡೀತಾನೆ ಇದೆ. ಸೊ ಯಾರ್ಯಾರು ರಂಗೋಲಿ ಭಾಗವಹಿಸ್ತಾರೆ ಅವರೆಲ್ಲರೂ ಕೂಡ ಗಿಫ್ಟನ್ನು ಕೊಡುವಂಥ, ಅವ್ರಿಗೂ ಕೂಡ ರಾಮನ ಹೆಸರಲ್ಲಿ ಒಂದು ಗಿಫ್ಟನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಅದಾದಮೇಲೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಹೋಬಳಿ ಮಟ್ಟದಲ್ಲಿ ಆಗ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಯಾರ್ಯಾರು ಭಾಗವಹಿಸಿ ಗೆದ್ದಿದ್ದಾರೆ ಆ ಮಕ್ಕಳಿಗೆ ತಾಲೂಕು ಮಟ್ಟದಲ್ಲಿ ನಾವು ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡ್ತೀವಿ. ಇದರಲ್ಲಿ ರಂಗಗೀತೆ ಇದೆ, ಚಲನಚಿತ್ರ ಗೀತೆಗಳಿದೆ, ಭಕ್ತಗೀತೆಗಳಿದೆ, ಹಿಂಗೂ 10 ಹಲವು ಕಾರ್ಯಕ್ರಮಗಳನ್ನ ನಾವು ಚಾಲನೆಯನ್ನು ಕೊಡ್ತೀವಿ. ರಂಗೋಲಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಂದು ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ಅದಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಮತ್ತು ಚಿತ್ರ ಬಿಡಿಸುವಂಥದ್ದು ಎಸ್ ರವಿ ಅವರು ಬಂದು ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಯೋಗಾಸನಕ್ಕೆ ವಚನಾನಂದ ಸ್ವಾಮೀಜಿಯವರು ಬಂದು ಚಾಲನೆಯನ್ನು ಕೊಡ್ತಾರೆ. ರಂಗಗೀತೆಗಳಿಗೆ CM ಲಿಂಗಪ್ಪ ಅವರು ಬಂದು ಅವರು ಚಾಲನೆಯನ್ನು ಕೊಡ್ತಾರೆ. ಅದೇ ದಿನ ಭಾರತೀಯ ಮಧ್ಯ ಖೇಲೋ ಇಂಡಿಯಾ ನಮ್ಮ ರಾಮನಗರದ ಕಾರ್ಯಕ್ರಮ ಇದು. ಒಂದು ಮಲ್ಲಕಂಬ ಕಾರ್ಯಕ್ರಮಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಒಂದು ಅರ್ಧ 20 ಗಂಟೆ ಮಲ್ಲಕಂಬಕ್ಕೂ ಕೂಡ ಆ ಮಕ್ಕಳು 20 ನಿಮಿಷ ಟೈಟ್ ಶೆಡ್ಯೂಲ್ ಇದೆ, ನಮಗೆಲ್ಲರೂ ಕೂಡ ಟೈಮ್ ಇಲ್ಲ. ಆದರೂ ಕೂಡ ನಮ್ಮ ರಾಮನಗರದ ಒಂದು ಕಾರ್ಯಕ್ರಮ ಇದು, ನಾವು ಇದಕ್ಕೆ ಅವಕಾಶ ಕೊಡಲೇಬೇಕಂತೇಳಿ ಖೇಲೋ ಇಂಡಿಯಾ ಮಲ್ಲಕಂಬದಿಂದ ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ ಇದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಇದಾದ ಬೆನ್ನಲ್ಲೇ ಭಾರತೀಯ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಅಂಥೇಳಿ ನಾವು ಅವರವರ ಮನೆಯವರ ಯಜಮಾನರಿಗೆ ಕರ್ಕೊಬರುವಂಥ ಒಂದು ವ್ಯವಸ್ಥೆ, ಸ್ಟೇಜ್ ಮೇಲೆ ಬಂದು ಅವರು ಒಂದು ಉಡುಗೆ ತೊಡುಗೆ ನಮ್ಮ ದೇಶದ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಉಡುಗೆ ತೊಡುಗೆಗಳು, ಸಾಂಪ್ರದಾಯಿಕ ಉಡುಗೆ ಯಾವ ರೀತಿ ಇರ್ತದೆ ಅಂತೇಳಿ ಅವರ ಒಂದು ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಕೂಡ ಸಾಕ್ಷಿ ಆಗಬೇಕಂಥೇಳಿ ಅದು ಕೂಡ ಇಟ್ಟಿದ್ವಿ. ಬಂದಂಥ ದಂಪತಿಗಳಿಗೆ, ಇದು ಬೇರೆಯವ್ರಿಗೆಲ್ಲ, ದಂಪತಿಗಳಿಗೆ ಮಾತ್ರ ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಒಂದೊಂದು ಗಿಫ್ಟನ್ನು ಕೊಡ್ತೀವಿ. ನೀವು ಕೂಡ ಮಾಧ್ಯಮದವ್ರು ಅದಕ್ಕೆ ನಿಮ್ಮ ಮನೆಯವ್ರು ಕರ್ಕೊಂಬಂದರೆ ನನಗೆ ಸಂತೋಷ ಆಗ್ತದೆ. ಬಂದಂಥ ಭಾಗವಹಿಸಿದಂಥ ಎಲ್ರಿಗೂ ಕೂಡ ಒಳ್ಳೆ ಗಿಫ್ಟನ್ನು ಕೂಡ ನಾವು ಮಾಡಿಸಿದ್ದೀವಿ. ಇದಕ್ಕೆ ಚಾಲನೆ ನಮ್ಮ ಬಾಲಕೃಷ್ಣ ಅವರು ಕೊಡ್ತಾ ಇದ್ದಾರೆ, SC ಬಾಲಕೃಷ್ಣ, ಮಾಗಡಿ ಶಾಸಕರು ಬಂದು ಕೊಡ್ತಾ ಇದ್ದಾರೆ. ಇದಾದ ಸಾಯಂಕಾಲ
6 ಗಂಟೆಗೆ ನಾವು ಇಡೀ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ದೇವತೆಗಳನ್ನು ಕರೆಸಿ ಸುಮಾರು 2,000 ಜನ ಟಮಟೆ ನಗಾರಿಯವರು, ಅದಾದ ಮೇಲೆ 20 ಕಲಾ ತಂಡಗಳು ನಮ್ಮ ಸರ್ಕಾರಿ ವತಿಯಿಂದ, ಇನ್ನು ನಮ್ಮ ಕಡೆಯಿಂದ ಸುಮಾರು 2,000 ಜನ ಟಮಟೆ ನಗಾರಿ, ಸುಮಾರು 50ಕ್ಕೂ ಹೆಚ್ಚು ಪಲ್ಲಕ್ಕಿಗಳು, 450 ದೇವತೆಗಳು, ಈ ಥರ ಜೊತೆಯಾಗಿ ಮಡಿಕೇರಿಯಿಂದ 130 ಪಲ್ಲಕ್ಕಿ, 130 ಪಲ್ಲಕ್ಕಿ, 450 ದೇವತೆಗಳು, 2,000 ಟಮಟೆ ನಗಾರಿ. ಜೊತೆಯಲ್ಲಿ ನಾವು ಇದರಲ್ಲಿ ಉತ್ಸವ ಮೂರ್ತಿ ಇರ್ತವೆ, ಕೆಲವು ಪಲ್ಲಕ್ಕಿ ಇರ್ತವೆ, ಕೆಲವು ಪೂಜಾ ಕುಣಿತಗಳಿರ್ತವೆ, ಟಮಟೆ ನಗಾರಿ ಇರ್ತವೆ. ಸೊ ಇದರ ಜೊತೆಯಾಗಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಮಡಿಕೇರಿಯಿಂದ ನಾವು ಮೊಟ್ಟ ಮೊದಲನೇ ಬಾರಿಗೆ ಒಂದು ಸ್ತಬ್ಧ ಚಿತ್ರಗಳನ್ನು ತರಿಸಿದ್ದೀವಿ. ಇದು ಭಾಳ ಮುಖ್ಯವಾದಂಥದ್ದು. ನಾವು ಇದನ್ನು ರಾಮೋತ್ಸವದಲ್ಲಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಕೊಡಬೇಕಂಥೇಳಿ ಈಗಾಗಲೇ ಅದಕ್ಕೆ ಚಾಲನೆ ಈಗಾಗಲೇ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಸೊ ಇದು ಸುಮಾರು 6 ಜಾಗದಲ್ಲಿ ನಾವು ಇದನ್ನು ಒಂದು ಶೋವನ್ನು ತೋರಿಸ್ತಾರೆ. ಈ ಒಂದು ಗಣೇಶನ ಸ್ತಬ್ಧಚಿತ್ರ ಮಾಡಿಸಿದ್ದೀವಿ. ಅವನ ಮಹಿಮೆ, ಅವನ ಶಕ್ತಿ, ಅವನ ಅವತಾರ ಏನಿರ್ತದೆ ಅಂಥೇಳಿ ಅದು ಒಂದು ವ್ಯವಸ್ಥೆಯನ್ನು ಮಾಡಿಸಿದ್ದೀವಿ. ಆಮೇಲೆ ರಾಮನ ಒಂದು ಸ್ತಬ್ಧಚಿತ್ರವನ್ನು ಮಾಡಿಸಿದ್ದೀವಿ. ಇದರಲ್ಲಿ ವಿಶೇಷವಾಗಿ ರಾಮದೇವರ ಬೆಟ್ಟದಲ್ಲಿ ಇತಿಹಾಸ ಉಳ್ಳಂಥ ಒಂದು ಕಥೆಯನ್ನೇ ಕೂಡ ನಾವು ತಗೊಂಡಿದ್ದೀವಿ. ಇತಿಹಾಸ ಉಳ್ಳಂಥ ಇಲ್ಲಿ ರಾಮದೇವರ ಬೆಟ್ಟದಲ್ಲಿ ನಡೆದಂಥ ಶ್ರೀರಾಮಚಂದ್ರನ ಜೊತೆಯಲ್ಲಿ ನಡೆದಂಥದ್ದೇ ಒಂದು ಘಟನೆ ಕೂಡ ಈ ಸ್ತಬ್ಧ ಚಿತ್ರದಲ್ಲಿ ನೋಡೋಕ್ಕೆ ಯಾವ ರೀತಿ ಶ್ರೀರಾಮಚಂದ್ರ ಕಾಕಾಸುರನಿಗೆ ಭಸ್ಮ ಮಾಡ್ತಾರೆ ಅದನ್ನು ತೋರಿಸ್ಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಕೂಡ ನಾವು ಇದರಲ್ಲಿ ಮಾಡಿದ್ದೀವಿ. ಕೊನೆಯದಾಗಿ ನಮ್ಮ ನಾಡದೇವತೆ ಚಾಮುಂಡೇಶ್ವರಿ ದೇವರದ ಒಂದು ಅವತಾರ, ಶಕ್ತಿ, ಮಹಿಮೆಯನ್ನು ತೋರಿಸುವಂಥ ಕೊನೆಯ ಒಂದು ಶಬ್ದ ಚಿತ್ರವನ್ನು ಮಾಡಿಸಿದ್ದೀವಿ. ಸೊ ಒಟ್ಟಾರೆ ಈ 3 ಟ್ಯಾಬ್ಲೋಗಳು ಸುಮಾರು 6 ಜಾಗದಲ್ಲಿ ಶೋ ಮಾಡ್ತಾರೆ. ಒಂದೊಂದು ಶೋ 20 ನಿಮಿಷ ಇರ್ತದೆ. ಒಂದೊಂದು ಶೋ 20 ನಿಮಿಷ. ವಾಟರ್ ಟ್ಯಾಂಕ್ ಮೊದಲನೇ ಶೋ ನಾವು ತೋರಿಸ್ತೀವಿ, 2ನೇದು ಹಳೆ ಬಸ್ ಸ್ಟ್ಯಾಂಡ್ ಸರ್ಕಲಲ್ಲಿ, 3ನೇದು ಐಜೂರು ಸರ್ಕಲ್ಲು, 4ನೇದು ಕೆಂಪೇಗೌಡ ಸರ್ಕಲ್ಲು, 5ನೇದು ರಾಯರದೊಡ್ಡಿ ಸರ್ಕಲ್ಲು, 6ನೇದು ಗಾಂಧಿನಗರ SP ಸರ್ಕಲಲ್ಲಿ ನಾವು ಇದನ್ನು ಮಾಡ್ತೀವಿ. ಇದು ಬೆಳಗಿನ ಜಾವ 2 ಗಂಟೆ 3 ಗಂಟೆವರೆಗೂ ಈ ಕಾರ್ಯಕ್ರಮ 6 ಗಂಟೆಯಿಂದ ಪ್ರಾರಂಭ ಆದದ್ದು 2 ಗಂಟೆನೋ 3 ಗಂಟೆಗೆ ರಾತ್ರಿಗೂ. ಆವತ್ತಿನ ದಿವಸ ನಾವೆಲ್ಲರೂ ಕೂಡ 16ನೇ ತಾರೀಕು ಕಾರ್ಯಕ್ರಮವನ್ನು ಮಾಡ್ತೀವಿ. 15ಕ್ಕೆ ಕೇವಲ ಯಜ್ಞ ಪೂಜೆ ಮಾಡುವಂಥದ್ದು ರಾಮನ ಹೆಸರಲ್ಲಿ. 16ನೇ ತಾರೀಕು ನಾನು ಹೇಳಿದಂಥ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಮಾರನೇ ದಿವಸ 17ನೇ ತಾರೀಕು ಮತ್ತೆ ಯೋಗಾಸನ, ವಚನಾನಂದ ಸ್ವಾಮೀಜಿಯವರು ಮತ್ತೆ ಇದೇ ಫೀಲ್ಡಲ್ಲಿ ಯೋಗಾಸನದಿಂದ ಮತ್ತೆ ಪ್ರಾರಂಭ ಮಾಡಿ ಆವಾಗ ಮ್ಯಾರಥಾನ್ ಕಾರ್ಯಕ್ರಮ. ಇದು ಭಾಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ನಾವು 16 ವರ್ಷದ ಮೇಲ್ಪಟ್ಟಂಥ ಎಲ್ಲ ಯುವಕರಿಗೆ, ಯುವತಿಯರಿಗೆ, ನಮ್ಮ ತಾಯಂದಿರಿಗೆ, ನಮ್ಮ ಎಲ್ಲ ಅಣ್ಣ ತಮ್ಮಂದರಿಗೆ, ಯುವಕರಿಗೆ ಕೂಡ ಕಾಲೇಜು ಮಕ್ಕಳಿಗೆ ವಿಶೇಷವಾಗಿ ಈ ಮ್ಯಾರಥಾನ್ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ. ಇದು ನಮ್ಮ ಕಾಂಗ್ರೆಸ್ ಭವನದಿಂದ ಹೊಸದಾಗಿ ಕಟ್ತಾ ಇರೋದು ಕಾಂಗ್ರೆಸ್ ಭವನದಿಂದ ಅಲ್ಲಿಂದ ವ್ಯವಸ್ಥೆ ಮಾಡಿ 10 ಕಿಲೋಮೀಟ್ರು ಗಂಡು ಮಕ್ಕಳಿಗೆ ಬೆಳಗಿನ ಜಾವ 6 ಗಂಟೆಯಿಂದ ನಾವು ಪ್ರಾರಂಭ ಮಾಡ್ತೀವಿ. ಬಂದಂಥವ್ರು ಎಲ್ರಿಗೂ ಕೂಡ ಒಂದು ಮೆಡಲ್ಲು, ಒಂದು ಟೀ ಶರ್ಟು, ಒಂದು ಗಿಫ್ಟ್. ಒಂದು ಮೆಡಲ್, ಒಂದು ಟೀ ಶರ್ಟು, ಒಂದು ಗಿಫ್ಟನ್ನು ಮ್ಯಾರಥಾನ್ ಬರುವಂಥ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ಗಂಡು ಮಕ್ಕಳಿಗೆ ನಾವು 10 ಕಿಲೋಮೀಟ್ರ್ ಮಾಡಿದ್ದೀವಿ, ಹೆಣ್ಣು ಮಕ್ಕಳಿಗೆ 5 ಕಿಲೋಮೀಟ್ರ್ ಮಾಡಿದ್ದೀವಿ. ಯಾವ ದಾರಿಯಲ್ಲಿ ನಾವು ರೂಟ್ ಮ್ಯಾಪ್ ಮಾಡಿದ್ದೀವಿ ಅಂತ ಯಾವ ರೀತಿ ಮಾಡಿದ್ದೀವಿ ಅಂತ ಹೇಳಿದ್ರೆ, ಗಂಡು ಮಕ್ಕಳು ಹೋಗೋ ದಾರಿನಲ್ಲಿ ನಾವು ಹೆಣ್ಮಕ್ಳಿಗೆ ನಾವು ದಾರಿ ಮಾಡಿಲ್ಲ, ಹೆಣ್ಮಕ್ಳು ಬರುವಂಥ ದಾರಿಯಲ್ಲೇ ಗಂಡು ಮಕ್ಕಳಿಗೆ ನಾವು ವ್ಯವಸ್ಥೆ ಮಾಡಿಲ್ಲ. ಪ್ರತ್ಯೇಕವಾಗಿ ಇಬ್ಬರಿಗೂ ಬೇರೆ ಬೇರೆ ರೀತಿಯಲ್ಲಿ ಮ್ಯಾರಥಾನ್ಗೆ ನಡೆಯುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಇಬ್ಬರಿಗೂ ಕೂಡ ಬಂದಂಥವ್ರು ಎಲ್ರಿಗೂ ಕೂಡ ನಾವು ಒಂದು ಗಿಫ್ಟನ್ನು ಕೊಡುವಂಥದ್ದು, ಒಂದು ಮೆಡಲ್ ಕೊಡುವಂಥದ್ದು, ಟೀ ಶರ್ಟ್ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಇದನ್ನು ಯೋಗೇಶ್ ಸಾಹೇಬರು ಬಂದು ಇದಕ್ಕೆ ಇನಾಗ್ರೇಷನ್ ಉದ್ಘಾಟನೆಯನ್ನು ಮಾಡಿಕೊಡ್ತಾರೆ. ಇದಾದ ಬೆನ್ನಲ್ಲೇ ಪ್ರತಿಭಾ ಪುರಸ್ಕಾರ ಪ್ರಾರಂಭ ಆಗ್ತದೆ 17ನೇ ತಾರೀಕು. ಸುಮಾರು 4800 ಮಕ್ಕಳು SLC, PUC, ಡಿಗ್ರಿ ಅಂದರೆ BA, BSc, BCom ಮತ್ತು ಡಿಪ್ಲೊಮಾ ಮಕ್ಕಳು, BE ಮಕ್ಕಳು, ಐಕಾನ್ ಕಾಲೇಜ್ ಮಕ್ಕಳು, MCom ಮಕ್ಕಳು, LLB ಮಕ್ಕಳು, ಲಾ ಕಾಲೇಜ್ ಮಕ್ಕಳು ಎಲ್ಲವೂ ಕೂಡ ಒಳಗೊಂಡಂತೆ 4800 ಮಕ್ಕಳು ಈಗಾಗಲೇ ನಮಗೆ ಶಿಕ್ಷಣ ಇಲಾಖೆಯಿಂದ ಅವರು 60% ಮೇಲ್ಪಟ್ಟಂಥ ಮಕ್ಕಳಿಗೆ ನಾವೆಲ್ಲರೂ ಕೂಡ ಸನ್ಮಾನ ಮಾಡ್ತಾಯಿದ್ದೀವಿ.
ಈ ಸನ್ಮಾನ ಯಾವ ರೀತಿ ಅಂತ ಹೇಳಿದ್ರೆ ಅವರಿಗೆ ಹಾರ ಶಾಲು ಎರಡೆರಡು ಗಿಫ್ಟ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರೆಲ್ಲರೂ ಕೂಡ ವ್ಯಾಸಂಗ ಮಾಡಲಿ, ಇನ್ನೂ ಕೂಡ ಅವರಿಗೆ ಶಕ್ತಿವಂತ ಕೊಡುವಂಥ ಒಂದು ಕೆಲಸಕ್ಕೆ ನಾವು ಅವರಿಗೆ ಎರಡೆರಡು ಗಿಫ್ಟನ್ನು ಕೊಟ್ಟು ಅವ್ರಿಗೆಲ್ಲರೂ ಕೂಡ ಸನ್ಮಾನ ಮಾಡುವಂಥದ್ದು ಒಂದು ವಿಶೇಷತೆ. ಈ ಥರ ಬೆನ್ನಿಂದನೇ ಕೆಲವರು ಸಾಧಕರಿಗೆ ನಾವು ಸನ್ಮಾನ ಮಾಡುವಂಥದ್ದು. ಸುಮಾರು 1200 ಜನ ಎಲ್ಲ ರೀತಿಯಾದಂಥ ಜನಕ್ಕೆ ನಾವು ನೀರ್ಗಂಟಿಂದ ಹಿಡಿದು ಕಟ್ಟ ಕಡೆ ಒಬ್ಬ ಮನುಷ್ಯನಿಗೂ ಕೂಡ ಸಮಾಜದಲ್ಲಿ ಸೇವೆ ಮಾಡಿದಂಥವ್ರಿಗೆ, ದಾನ ಧರ್ಮ ಮಾಡಿರುವಂಥವ್ರಿಗೆ, ಅಥವಾ ದೇವಸ್ಥಾನಕ್ಕೋ ಅಥವಾ ಶಾಲೆಗೋ ಅಥವಾ ಮತ್ತೊಂದು ನೀರು ಟ್ಯಾಂಕಕ್ಕೋ, ಹೀಗೆ ವಿವಿಧ ರೀತಿಯಲ್ಲಿ ಯಾರು ಸಮಾಜದಲ್ಲಿ ಸೇವೆ ಮಾಡಿದಂಥವ್ರು, ಡಾಕ್ಟರ್ ಇರ್ಬೋದು, ಇಂಜಿನಿಯರ್ಗಳಿರ್ಬೋದು, ಅಥವಾ ಒಬ್ಬ ಮೇಷ್ಟ್ರು ಇರ್ಬೋದು, ನೀರ್ಗಂಟಿ ಇರ್ಬೋದು, ಆಶಾ ಕಾರ್ಯಕರ್ತೆ ಎಲ್ರಿಗೂ ಕೂಡ ಸನ್ಮಾನ ಮಾಡುವಂಥದ್ದು, ಮತ್ತು ಪೌರ ಕಾರ್ಮಿಕರು ಎಲ್ರಿಗೂ ಕೂಡ ಸನ್ಮಾನ ಮಾಡುವಂಥದ್ದು. ಮತ್ತು ಈ ಅಡುಗೆ ಮಾಡಿ ಕೆಲವರು ರಿಟೈರ್ಡ್ ಆಗಿಬಿಟ್ಟಿದ್ದಾರೆ ಪಾಪ, ಅವ್ರು ಎಲ್ಲರೂ ಕೂಡ ಅವ್ರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಸರ್ಕಾರದಿಂದ ಆಗದನ್ನು ಗಮನಿಸಿ ಅವ್ರಿಗೂ ಕೂಡ ಗಣನೆಗೆ ತಗೊಂಡು ಅವ್ರಿಗೂ ಕೂಡ ಸನ್ಮಾನ ಮಾಡುವಂಥದ್ದು. ಸೊ ಹೀಗೆ ಹಲವು ರೀತಿಯಲ್ಲಿ ಅವರೆಲ್ಲರೂ ಕೂಡ ಸನ್ಮಾನ ಮಾಡುವಂಥದ್ದು. ಬೆಳಗಿನ ಜಾವ 10 ಗಂಟೆಯಿಂದ ಸಾಯಂಕಾಲ 5-5:30ವರೆಗೂ ಕೂಡ ಸನ್ಮಾನ ಮಾಡುವಂಥ. ಇದಕ್ಕೆ ಪ್ರತಿಭಾ ಪುರಸ್ಕಾರಕ್ಕೆ ಪ್ರಿಯಾಂಕಾ ಖಾರ್ಗೆ ಅವರು ಬರ್ತಾ ಇದ್ದಾರೆ, ಮತ್ತು ನಮ್ಮ ಪುಟ್ಟಣ್ಣವರು ಬರ್ತಾ ಇದ್ದಾರೆ, ವಿಜಯ ರಾಘವೇಂದ್ರ ಅವರು ಬರ್ತಾ ಇದ್ದಾರೆ, ಮತ್ತು ನಮ್ಮ DKS ಸಾಹೇಬರ ದೊಡ್ಡ ಮಗಳು ಐಶ್ವರ್ಯ ಅವರು ಕೂಡ ಬರ್ತಾ ಇದ್ದಾರೆ, ಶ್ರೀಮತಿ ಐಶ್ವರ್ಯ ಅವರು ಕೂಡ ಬರ್ತಾ ಇದ್ದಾರೆ. ಹೀಗೆ 4-5 ಜನರ ಕೈಲಿ ಮಕ್ಕಳಿಗೆ ಉದ್ದೇಶಿಸಿ ಮಾತನಾಡಿಸಿ ಅವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ. ಬೇರೆಯವರಿಗೆ ಸೆಕ್ಟರ್ಗೆ ಬೇರೆಯವರಿಂದ ಸನ್ಮಾನ ಮಾಡಿಸುವಂಥದ್ದು. ಪ್ರಿಯಾಂಕಾ ಖಾರ್ಗೆ ಅವರಿಂದ, ವಿಜಯರಾಘವನವ್ರ ಕಡೆಯಿಂದ, ನಮ್ಮ ಪುಟ್ಟಣ್ಣವ್ರ ಕಡೆಯಿಂದ, ಮತ್ತು ಶ್ರೀಮತಿ ಐಶ್ವರ್ಯರಿಂದ, ಹೀಗೆ ಬೇರೆಯವರಿಗೆಲ್ಲ ಒಂದು ವ್ಯವಸ್ಥಿತವಾದಂಥ ಗೌರವ ಕೊಡುವಂಥ ಸನ್ಮಾನ ಮಾಡುವಂಥ ಕಾರ್ಯಕ್ರಮ. ಇದಾದ ಬೆನ್ನಲ್ಲೇ ಇದೇ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಲ್ಯಾಣೋತ್ಸವ, ಶ್ರೀನಿವಾಸ್ ಕಲ್ಯಾಣೋತ್ಸವ ವ್ಯವಸ್ಥೆ ಮಾಡಿದ್ದೀವಿ. ಈ ಕಲ್ಯಾಣೋತ್ಸವಕ್ಕೆ ನಾಯಕರಾದಂಥ DK ಶಿವಕುಮಾರ್ ಅವರು ಮತ್ತು ಅವರ ಧರ್ಮಪತ್ನಿ ಉಷಾ ಅಕ್ಕ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ನಾವು ಶ್ರೀನಿವಾಸ್ ಕಲ್ಯಾಣೋತ್ಸವವನ್ನು 2ರಿಂದ 3 ಗಂಟೆವರೆಗೆ ಮಾತ್ರ ನಾವು ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಬಂದಂಥ ಎಲ್ಲ ಭಕ್ತಾದಿಗಳಿಗೆ ತಿರುಪ್ತಿ ಲಾಡು ಇಲ್ಲಿ ಪ್ರಸಾದ ರೂಪದಲ್ಲಿ ಕೊಡುವಂಥದ್ದು. ನಮ್ಮ ಕಾರ್ಯಕ್ರಮ ಆದಮೇಲೆ ಇಡೀ ಕ್ಷೇತ್ರ ವ್ಯಾಪ್ತಿನಲ್ಲಿ ಪ್ರತಿ ಮನೆಗೂ ಕೂಡ ತಿರುಪ್ತಿ ಲಾಡನ್ನು ನಾವು ಗೌರವವಾಗಿ ಎಲ್ಲ ಮನೆಗೂ ತಲುಪಿಸುವಂಥ ಕೆಲಸನೂ ಕೂಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 18ನೇ ತಾರೀಕು ಕಾರ್ಯಕ್ರಮ ಆದಮೇಲೆ 19ನೇ ತಾರೀಕು ನಮ್ಮ ಕಾರ್ಯಕರ್ತರು ಅವರವರ ವ್ಯಾಪ್ತಿನಲ್ಲಿ ಅವರವರ ಊರಲ್ಲಿ ಪ್ರತಿ ಮನೆಗೂ ಹೋಗಿ ಗೌರವವಾಗಿ ಹೋಗಿ ಒಂದೊಂದು ತಿರುಪ್ತಿ ಲಾಡು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೂ ಕೂಡ. ಸೊ ಇದಾದ ಬೆನ್ನಲ್ಲೇ ಇದರ ಪಕ್ಕದಲ್ಲೇ ಒಂದು ಟೆಂಪರರಿ ದೇವಸ್ಥಾನ ಕೂಡ ಕೊಡ್ತೀವಿ. ಶ್ರೀನಿವಾಸ್ ಕಲ್ಯಾಣೋತ್ಸವವನ್ನು ನಾವು 2 ಗಂಟೆ 3 ಗಂಟೆ ಎತ್ತಿಬಿಟ್ರು ಆ ಕಲ್ಯಾಣೋತ್ಸವ ಮುಗಿದೋದ್ರೂ ನಾವು ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನು ಟೆಂಪರರಿ ದೇವಸ್ಥಾನ ಕೂಡ ಇಲ್ಲೇ ಈಗಾಗಲೇ ಅದಕ್ಕೆ ಚಾಲನೆ ಕೂಡ ಕೊಟ್ಟಿದ್ದೀವಿ. ಅದು 3 ದಿವಸ ಇಲ್ಲೇ ಇರ್ತದೆ ದೇವಸ್ಥಾನ. ಯಾರು ಬೇಕಾದರೂ ಭಕ್ತರು ಬಂದು ಅದಕ್ಕೆ ಪೂಜೆ ಪುನಸ್ಕಾರವನ್ನು ದರ್ಶನವನ್ನು ಅವರೆಲ್ಲರೂ ಕೂಡ ಮಾಡ್ಬೋದು. ಅದಕ್ಕೆ DK ಶಿವಕುಮಾರ್ ಅವರು ಮತ್ತು ಅವರ ಧರ್ಮಪತ್ನಿ ಉಷಾ ಅವರು ಬರ್ತಾರೆ, ಅದಕ್ಕೆ ಚಾಲನೆ ಕೊಡ್ತಾರೆ. ಅದಾದ ಬೆನ್ನಲ್ಲೇ ಚಲನಚಿತ್ರ ಗೀತೆಗಳು ಮತ್ತು ದೇಶಭಕ್ತಿಗಳು ನಮ್ಮ ವೇದಿಕೆ ಮೇಲೆ ಯಾರೆಲ್ಲ ಮಕ್ಕಳು ಈಗಾಗಲೇ ಹೋಬಳಿ ಮಟ್ಟದಲ್ಲಿ ಗೆದ್ದಿದ್ದಾರೆ ಆ ಮಕ್ಕಳಿಗೆ ನಾವು ಅದಕ್ಕೆ ವ್ಯವಸ್ಥೆಯನ್ನು ಅಲ್ಲಿ ಆಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದಕ್ಕೆ ಚಲುವರಾಯ ಸ್ವಾಮಿಯವರು, ನಮ್ಮ ಕೃಷಿ ಮಂತ್ರಿ ಶ್ರೀಯುತ ಚಲುವರಾಯ ಸ್ವಾಮಿಯವರು ಬಂದು ಅದನ್ನು ಚಾಲನೆಯನ್ನು ಕೊಡ್ತಾರೆ. ಇದರ ಮಧ್ಯೆ ಈ ಚಲನಚಿತ್ರಗಳಿಗೆ ನಮ್ಮ ಖ್ಯಾತ ನಟ ಬಾಬಿ ಅಂದ್ಬಿಟ್ಟು ಒಳ್ಳೆಯ ಹಾಡುಗಾರರು, ಅವರು ಡುವೆಲ್ ಸಾಂಗ್ ಅವ್ರದ್ದು, ಆ ಸೌಂಡು ಈ ಸೌಂಡು ಲೇಡೀಸ್ದು ಮತ್ತು ಜೆಂಟ್ಸ್ದು ಎರಡೂ ಕೂಡ ಹಾಡುವಂಥ ಡುವೆಲ್ ಸೌಂಡ್ ಇದೆ ಅವ್ರದ್ದು. ತುಂಬ ಚೆನ್ನಾಗಿ ಆಡ್ತಾರೆ. ಅವ್ರಿಗೂ ಕೂಡ 1 ಅವರ್ ನಮ್ಗೆ ಅವಕಾಶ ಮಾಡಿಕೊಂಡಿದ್ದು ಹೇಳಿದ್ದಾರೆ. ಮಕ್ಕಳಿಗೋಸ್ಕರ ಅದು ಕೂಡ ಮಾಡಿದ್ದೀವಿ. ನೆಕ್ಸ್ಟ್ ಅವತ್ತಿನ ಕಾರ್ಯಕ್ರಮ ರಾತ್ರಿ 9 ಗಂಟೆ 10 ಗಂಟೆಗೆ ಮುಗಿಯುತ್ತೆ. ಅವತ್ತು 17ನೇ ತಾರೀಕು ಇಷ್ಟೆಲ್ಲ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. 18ನೇ ತಾರೀಕು ಬೆಳಗಿನ ಜಾವ ಮತ್ತೆ ಇದೇ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾವು ಮತ್ತೆ ಯೋಗಾಸನವನ್ನು ಪ್ರಾರಂಭ ಮಾಡಿ ವಚನಾನಂದ ಸ್ವಾಮೀಜಿಯವರು ಮತ್ತೆ ಬೆಳಗಿನ ಜಾವ 5:30ರಿಂದ 7:00ವರೆಗೆ ಮತ್ತೆ ಯೋಗಾಸನ ಪ್ರಾರಂಭ ಮಾಡ್ತೀವಿ. ಅದಾದ ಬೆನ್ನಲ್ಲೇ ಶಟ್ಲ್ ಕಾಕ್, ಈಗಾಗಲೇ ಕೆಂಗಲ್ ಹನುಮಂತಯ್ಯ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ನಾವು ಶಟ್ಲ್ ಕಾಕ್ ಆಡುವಂಥವ್ರು ಈಗಾಗಲೇ ನೋಂದಣಿ ಮಾಡಿದ್ದಾರೆ. ಈಗ ಸುಮಾರು 700ರಿಂದ 800 ಜನ ಎಲ್ಲರೂ 12, 13, 14ನೇ
ವಯಸ್ಸಿಂದನೇ ಅವ್ರಿಗೆಲ್ಲರೂ ಕೂಡ ಅವಕಾಶ ಮಾಡ್ಕೊಂಡಿದ್ದೀವಿ. ಯಾರೆಲ್ಲ ಆಡ್ತಾರೆ ಅವ್ರಿಗೂ ಕೂಡ ಒಂದು ಟೀ ಶರ್ಟು, ಮೆಡಲು, ಒಂದು ಗಿಫ್ಟನ್ನು ಕೊಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಅವ್ರಿಗೂ ಕೂಡ. ಅದನ್ನು ನಮ್ಮ ರಾಮೋಜಿಗೌಡರು ಬಂದು ಅದನ್ನು ಇನಾಗ್ರೇಷನ್ ಮಾಡ್ತಾರೆ, MLC ರಾಮೋಜಿಗೌಡರು. ಅದಾದಮೇಲೆ ಈಜಿನ ಸ್ಪರ್ಧೆ, ಸ್ವಿಮ್ಮಿಂಗ್ ಒಂದು ಇದನ್ನು ಮಾಡಿ ವ್ಯವಸ್ಥೆ ಮಾಡಿದ್ವಿ. ನಮ್ಮಲ್ಲೇ ನಮ್ಮ ಸರ್ಕಾರಿ ಈಜು ಕೊಳ ಇದೆ, ಅಲ್ಲಿ ಮಕ್ಕಳಿಗೆ ಒಂದು ಶಾಂತಿಲಾಲ್ ಲೇಔಟ್ ಅಲ್ಲಿ ಈಜು ಸ್ಪರ್ಧೆಯನ್ನು ವ್ಯವಸ್ಥೆ ಮಾಡಿದ್ದೀವಿ. ಅದರಲ್ಲೂ ಕೂಡ ಸುಮಾರು 250ರಿಂದ 300 ಮಕ್ಕಳು ಅದಕ್ಕೂ ಬಂದಿದ್ದಾರೆ. ಯಾರೆಲ್ಲ ಭಾಗವಹಿಸ್ತಾರೆ ಇವ್ರಿಗೂ ಅಷ್ಟೇ ಅವ್ರಿಗೆಲ್ಲರೂ ಕೂಡ ಒಂದು ಮೆಡ್ಲು, ಒಂದು ಗಿಫ್ಟನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ಗೆದ್ದಂಥ ಎಲ್ಲ ಮಕ್ಕಳಿಗೂ ಪ್ರೈಸ್ ಇದೆ. ಬರೀ ಭಾಗವಹಿಸೋದಲ್ಲ, ಭಾಗವಹಿಸ್ತಂದವ್ರಿಗೆ ಎಲ್ರಿಗೂ ಕೂಡ ಕಾಮನ್ ಆಗಿ ಎಲ್ರಿಗೂ ಕೂಡ ಗಿಫ್ಟ್ ಕೊಡ್ತೀವಿ. ಗೆದ್ದಂಥ ಎಲ್ಲ ಈವೆಂಟ್ಸ್ಗೂ, ಯಾವುದೇ ಈವೆಂಟ್ಸ್ ಆಗಲಿ ರಾಮೋತ್ಸವದಲ್ಲಿ ಎಲ್ರಿಗೂ ಕೂಡ ಪ್ರೈಸ್ ಇದೆ. ಇದನ್ನು ಸುಧಾಮ್ ಸಾಹೇಬರು, MLC ಸುಧಾಮ್ ಸಾಹೇಬರು ಬಂದು ಅದನ್ನು ಮಾಡ್ತಾರೆ. ಅದಾದ ಬೆನ್ನಲ್ಲೇ ಫ್ಯಾನ್ಸಿ ಡ್ರೆಸ್ ಇದೆ. ಸುಮಾರು 4800 ಮಕ್ಕಳು ಏನೋ ಈಗಾಗಲೇ ಫ್ಯಾನ್ಸಿ ಡ್ರೆಸ್ಗೆ ಹಾರೋಳ್ಳಿ, ಮರಳವಾಡಿ, ಕಸಬಾ, ಕೈಲಾಂಚ, ಟೌನ್ ಇಷ್ಟರಿಂದ 4800 ಮಕ್ಕಳು ಈಗಾಗಲೇ ಫ್ಯಾನ್ಸಿ ಡ್ರೆಸ್ಗೆ ನೋಂದಣಿ ಮಾಡಿದ್ದಾರೆ. ಇದಕ್ಕೂ ಕೂಡ ಬಂದಂಥ ಎಲ್ಲ ಮಕ್ಕಳಿಗೂ ಕೂಡ ಗಿಫ್ಟ್ ಇದೆ, ಗೆದ್ದಂಥ ಮಕ್ಕಳಿಗೆ ಪ್ರೈಸ್ ಇದೆ. ಇದನ್ನು ನಮ್ಮ ಕುಣಗಲ್ MLA ರಂಗನಾಥ್ ಅವರು ಬಂದು ಇದನ್ನು ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ. ಸೊ ಈ ರಂಗೋಲೆ ಸ್ಪರ್ಧೆ, ಕೆಲವು ನಮ್ಮ ಹೆಣ್ಮಕ್ಳು ನಮಗೆ ರಂಗೋಲಿ ಬಿಡೋಕ್ಕೆ ಬರಲಿ, ನಮಗೆ ಬೇರೆ ಒಂದು ಕಾರ್ಯಕ್ರಮ ಕೊಡಿ ಅಂತ ಹೇಳಿದ್ರೆ ಮೆಹಂದಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕೆಲವು ಹೆಣ್ಮಕ್ಳಿಗೆ 16 ವರ್ಷದಿಂದ 35 ವರ್ಷದೊಳಗೆ ಇರುವಂಥ ಮಕ್ಕಳಿಗೆ ಮನೆಗೊಂದು ಯಾವ ರೀತಿ ರಂಗೋಲಿ ಮಾಡ್ತಾಯಿದ್ದೀವಿ ಅದೇ ರೀತಿ ಮೆಹಂದಿನೂ ಕೂಡ ಮನೆಗೆ ಒಂದೇ ಒಂದು ಮೆಹಂದಿ ಯಾರಾದ್ರೂ ಅವ್ರ ಕೈಯಲ್ಲಿ ಅವರೇ ಬಿಟ್ಕೋಬೇಕು, ಬೇರೆಯವ್ರು ಬಂದು ಯಾರೂ ಬಿಡೋಂಗಿಲ್ಲ. ಅವ್ರ ಕೈಗೆ ಅವರೇ ಮೆಹಂದಿ ಬಿಟ್ಕೊಂಡ್ರೆ ಜಡ್ಜಸ್ ಯಾರಿಗೆ ತೀರ್ಮಾನ ಮಾಡ್ತಾರೋ ಬಹುಮಾನ ಕೊಡ್ತೀವಿ. ಬಂದಂಥ ಮಕ್ಕಳಿಗೆ ಎಲ್ರಿಗೂ ಕೂಡ ಗಿಫ್ಟನ್ನು ಕೊಡುವಂಥ ಮೆಹಂದಿ ಕಾರ್ಯಕ್ರಮ ಒಂದು 4 ಸೆಂಟ್ರ್ ಮಾಡಿದ್ದೀವಿ ನಾವು. ಒಂದು 22ನೇ ವಾರ್ಡಲ್ಲಿ, ಒಂದು 23ನೇ ವಾರ್ಡಲ್ಲಿ, ಒಂದು ರಾಯಲ್ ಸ್ಕೂಲ್ ಮಹಬೂಬ್ ನಗರ, ಇನ್ನೊಂದು ಐಜೂರು ಒಂದು ಗೌರ್ಮೆಂಟ್ ಸ್ಕೂಲು, ಹೀಗೆ 3-4 ಜಾಗದಲ್ಲಿ ಈಗಾಗಲೇ ವ್ಯವಸ್ಥಿತವಾಗಿ ಎಲ್ಲ ಸಿದ್ಧತೆಗಳು ಭರದಿಂದ ಮಾಡ್ತಾ. ಇದನ್ನು ನಾಗಲಕ್ಷ್ಮಿ ಚೌಧರಿ ಅವರು, ಮಹಿಳಾ ಆಯೋಗದ ಅಧ್ಯಕ್ಷರು, ಇದನ್ನು ಬಂದು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಅದಾದ ಬೆನ್ನಲ್ಲೇ ಬಾಡಿ ಬಿಲ್ಡಿಂಗ್ ಶೋ, ದೇಹದಾಢ್ಯ ಒಂದು ಕಾರ್ಯಕ್ರಮ ಇದೆ. ಸಾಕಷ್ಟು ಜನ ನಮ್ಮಲ್ಲಿ, ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಮ್ಮ ರಾಮನಗರದ ಆಯೋಜನೆ ಆಗಿತ್ತು. ಮೊನ್ನೆನೂ ಕೂಡ ಒಂದು ಚೌಟ್ರಿಯಲ್ಲಿ ಭಾಳ ಚೆನ್ನಾಗಿ ಯುವಕರು ಚೆನ್ನಾಗಿ ಬಾಡಿ ಬಿಲ್ಡಿಂಗ್ ಶೋನ ಪ್ರದರ್ಶನ ಮಾಡಿದ್ರು. ಸೊ ಆ ಒಂದು ವ್ಯವಸ್ಥೆ ಮತ್ತೆ ಮಾಡಬೇಕಂಥೇಳಿ ಯುವಕರ ಬಯಕೆ. ಇದನ್ನು ರಿಜ್ವಾನ್ ಅರ್ಷದವ್ರು ಮಾಡ್ತಾರೆ. ಅದಕ್ಕೂ ಕೂಡ 1 hour ನಾವು ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೀವಿ. ರಿಜ್ವಾನ್ ಅರ್ಷ ಶಿವಾಜಿನಗರ MLA ಅವ್ರು ಬಂದು ಅದನ್ನು ಚಾಲನೆಯನ್ನು ಕೊಡ್ತಾರೆ. ಅದಾದಮೇಲೆ ನಮ್ಮ ಕಾರ್ಯಕ್ರಮದ, ನಮ್ಮ ರಾಮೋತ್ಸವದ ಕೊನೆಯ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ. ಇದನ್ನು DK ಸುರೇಶ್ ಅವರು ಇದಕ್ಕೆ ಚಾಲನೆ ಕೊಡ್ತಾರೆ. ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ದಿನ ಬರ್ತಾರೆ, ಆದರೆ ಉದ್ಘಾಟನೆ ಈ ಒಂದು ಕಾರ್ಯಕ್ರಮವನ್ನು DK ಸುರೇಶ್ ಅವ್ರ ಕೈಲಿ ಮತ್ತು ಜಮೀರ್ ಸಾಹೇಬ್ರ ಕೈಲಿ ಈ ಇಬ್ಬರ ಕಡೆಯಿಂದ ಉದ್ಘಾಟನೆಯನ್ನು ನಾವು ಈ ಒಂದು ರಸಮಂಜರಿ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಇದು ಕೊನೆ ಕಾರ್ಯಕ್ರಮ. ಇದರಲ್ಲಿ ಸುದೀಪ್ ಅವರು ಬರ್ತಾ ಇದ್ದಾರೆ, ರಚಿತಾ ರಾಮನ್ ಅವರು ಬರ್ತಾ ಇದ್ದಾರೆ. ಈಗಾಗಲೇ ನೀವು ಮಾಧ್ಯಮದಲ್ಲೆಲ್ಲ ಪ್ರಸಾರ ನಡೀತಾ ಇದೆ. ಈ ಜೊತೆಲಿ ರಾಗಿಣಿ ಅವರು ಬರ್ತಾ ಇದ್ದಾರೆ, ದುವರ್ ಸರ್ಜನ್ ಬರ್ತಾ ಇದ್ದಾರೆ, ಅರ್ಜುನ್ ಜನ್ಯ ಅವರು ಬರ್ತಾ ಇದ್ದಾರೆ. ಸಾಕಷ್ಟು ಜನ ಕಲಾವಿದರು ಬಂದು ಒಳ್ಳೆ ಒಂದು ಡ್ಯಾನ್ಸಿಂಗ್ ಪ್ರೋಗ್ರಾಮು ಮತ್ತು ಹಾಡುಗಳನ್ನು ಹಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ನಾವು ರಾಮೋತ್ಸವದ 4 ದಿವಸದ ಕಾರ್ಯಕ್ರಮ ಅವತ್ತು ಮುಕ್ತಾಯ ಮಾಡ್ತಾಯಿದ್ದೀವಿ. ಹೀಗೆ ಬರೀ ಧಾರ್ಮಿಕ ಆಚರಣೆಗೆ ಮಾತ್ರ ಅಲ್ಲ, ಎಲ್ಲ ರೀತಿಯಾದಂಥ ಕಾರ್ಯಕ್ರಮ ಒಳಗೊಂಡಂಥ ಒಂದು ವಿಶೇಷವಾದಂಥ ಒಂದು ಭಕ್ತಿಪೂರ್ವಕವಾದಂಥ ಒಂದು ಐತಿಹಾಸಿಕ ಉಳ್ಳಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ರಾಮನಗರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾವು 2025-26 ರಾಮೋತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲ ಧರ್ಮದ, ಎಲ್ಲ ಜನಾಂಗದ ಮುಖಂಡರ ಜೊತೆಲಿ ಎಲ್ಲರೂ ಕೂಡ ನಾವು ವಿಶ್ವಾಸದಲ್ಲಿ ತಗೊಂಡು ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಾವೆಲ್ಲರೂ ಕೂಡ ಕಾರ್ಯಕ್ರಮನ ವಿಜೃಂಭಣೆಯಿಂದ ಇಡೀ ನಮ್ಮ ರಾಮನಗರ ಪಟ್ಟಣನ ವಿದ್ಯುತ್ ಶಕ್ತಿಯಿಂದ ಅಲಂಕಾರವನ್ನು ಮಾಡಿ ಭಕ್ತಿಯಿಂದ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಮಾಡಬೇಕಂಥೇಳಿ
ಈಗಾಗಲೇ ಚಾಲನೆ ಸುಮಾರು 1 ತಿಂಗಳು 10 ದಿವಸದಿಂದ ನಾವೆಲ್ಲರೂ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ರೂಪುರೇಷೆಗಳು ಈಗಾಗಲೇ ಸಾಕಷ್ಟು ನಾವು ಎಲ್ಲ ಮಾಧ್ಯಮದಲ್ಲೂ ಕೂಡ ನಾವೆಲ್ಲರೂ ಕೂಡ ಹೇಳಿದ್ದೀವಿ. ಇದರಲ್ಲಿ ಜನಕ್ಕೂ ಕೂಡ ಪಾಂಪ್ಲೆಟ್ ಮುಖಾಂತರವಾಗೂ ಕೂಡ ತಿಳಿಸಿದ್ವಿ, ಮನೆಗೂ ಕೂಡ ಹೋಗಿ ಪ್ರಚಾರ ಮಾಡಿದಿರಿ. ಇವತ್ತು ಕೊನೆ ದಿವಸ ಯಾರೆಲ್ಲ ಯಾವ್ಯಾವುದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೋ ಎಲ್ಲರೂ ಕೂಡ ನೋಂದಣಿ ಮಾಡ್ಕೋಬೇಕು. ಬಂದಂಥ ಎಲ್ರಿಗೂ ಕೂಡ ನಮ್ಮ ತಾಯಂದಿರಿಗಾಗ್ಬೋದು, ಯುವಕರಿಗಾಗಬೇಕು, ಯುವತಿಯರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಯಾವುದೇ ಕಾರ್ಯಕ್ರಮದಲ್ಲಿ ಅವ್ರು ಬಂದರೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಗಿಫ್ಟ್ ಕೊಡುವಂಥದ್ದು, ಗೆದ್ದವ್ರಿಗೆ ಪ್ರೈಸ್ ಕೊಡುವಂಥದ್ದು ಒಂದು ಭಕ್ತಿಪೂರ್ವಕದ ಕಾರ್ಯಕ್ರಮವನ್ನು ನಾವು ಈ ಕಾರ್ಯಕ್ರಮ ರಾಮೋತ್ಸವದ ಹೆಸರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಾಮನಗರದ ಇತಿಹಾಸ ಪುಟದಲ್ಲಿ ಬರೆಯುವಂಥ ಒಂದು ಕಾರ್ಯಕ್ರಮನ ನಾವು ಮಾಡ್ತಾಯಿದ್ದೀವಿ.